ಅಲ್ಲಪ್ಪ ಈ ಸೆಟಪ್ ಸಿನಿಮಾ ನೋಡ್ದಂಗೆ ಇದೆಯಲ್ಲಪ್ಪ. ಏನ ಹೌದಾ? ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪ್ರೇಮ್ ಅವ್ರ ಸ್ಟೈಲ್ ಗೊತ್ತು ನಿಮಗೆಲ್ಲ, ಏನು ಫಸ್ಟ್ ಏನು ಹೇಳ್ಬೇಕಾಗಿಲ್ಲ. ಅವತ್ತಿಂದ ಇವತ್ತವರೆಗೂ ಒಂದು ಶೋಮ್ಯಾನ್ ಕನ್ನಡ ಇಂಡಸ್ಟ್ರಿಲಿ ಅಂದರೆ ಪ್ರೇಮ್ಸ್. ಅದೇ ಥರ ಒಂದು ಭಾಳ ಅದ್ಧೂರಿಯಾಗಿ ಒಂದು ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನಿಮಾ ಮಾಡಿದ್ದಾರೆ. ಧ್ರುವ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ರಮೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಂಜಯ್ ದತ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ರೆಡಿಟ್ ಡೈರೆಕ್ಟರ್ ಹೋಗ್ಬೇಕು. ಒಂದು ಏನಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಆ ಸೆಟಪ್ಪಲ್ಲಿ ನೋಡ್ಬೇಕಂದ್ರೆ ಅದು ಈ ಥರ ಡೈರೆಕ್ಟ್ರೇ ಬೇಕು. ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೆ. ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೇದಾಗಲಿ ನಿಮಗೆ. ಗುಡ್ ಲಕ್ ಗುರುವೆ, ಚೆನ್ನಾಗಿದೆ. ಅಲ್ಲ, ಇದು ಮಾಡಿರೋದೇ ಇಷ್ಟಪಡೋದಕ್ಕೋಸ್ಕರ. ಏನು ಹೇಳಿ, ಪ್ರತಿ ಸೀನ್ ಅಷ್ಟು ಇಷ್ಟಪಟ್ಟು ಮಾಡಿದ್ದಾರೆ. ನಮ್ಮ ರೇಷ್ಮಾ ನಾಣಯ್ಯ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಲ್ಲರೂ ಅದ್ಭುತ ಮಾಡಿದ್ದಾರೆ. ಧ್ರುವ ಅವರಂತೂ ಏನು ಹೇಳಿ ಲೈಫೇ ಕೊಟ್ಬಿಟ್ಟಿದ್ದಾರೆ ಈ ಪಿಕ್ಚರ್ಗೆ. ಅವ್ರು ಅಷ್ಟೆಲ್ಲ ಮಾಡ್ಬೇಕಾದ್ರೆ ಡೈರೆಕ್ಟ್ರ್ ಹಿಂದ್ಗಡೆ ಎಷ್ಟು ಕೆಲಸ ಮಾಡಿರ್ಬೋದು ಅಂತ ಡೈರೆಕ್ಟರ್ ನನಗೆ ಗೊತ್ತಾಗುತ್ತೆ. ತುಂಬ ಏನು ಹೇಳಿ ಆ ಪರಿಶ್ರಮ ಅಷ್ಟು ಅದ್ಭುತವಾಗಿರುವೆ. ಆಮೇಲೆ ನಿಮ್ಮದು ಅಷ್ಟೇ, ಇಲ್ಲಿ ಹೊರಟ್ಬಿಟ್ರ ನಮ್ಮ KVN ಸರ್. ಪ್ರೊಡಕ್ಷನ್ನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಎದ್ದು ಕುಣಿಯೋ ಥರ ಇದೆ. ಇದು ಮಾಸಲ್ಲೇ ನೋಡಬೇಕಿದೆ. ಫುಲ್ಲು ಕಿರ್ಚಾಡ್ಕೊಂಡು ವಿಸಿಲ್ ನೋಡ್ಕೊಂಡು ನೀವು ಮಾಡ್ಬಿಟ್ರೆ ನಾವು ಮಾಡ್ತಾ ಇದ್ದೀವಿ. ಇಲ್ಲ ಇದೊಂದು ದೊಡ್ಡ ಮಾತು ನಿಮ್ಮದು. ಸೂಪರ್ ಗುರುವೆ. ಸಾಂಗ್ಸ್ ಎಲ್ಲ ತುಂಬ ಮಜವಾಗಿದೆ. ಡ್ಯಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ. ಎಲ್ಲ ಈ ಪೀಕಲ್ಲಿದೆ. ಎಲ್ಲ ಒಂದು ರೇಂಜ್ ಹಿಂಗೆ ತಿರುಗಿಸಿದ್ರೆ ಹಂಗೆ ಎದಳತ್ತಲ್ಲ, ಅದಕ್ಕೆ ಪ್ರೇಮ್ ಅನ್ನೋದು. ಗುಡ್ ಗುರು, ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಅದು ಅವ್ರು ಹೇಳ್ಬೇಕು ಡೈರೆಕ್ಟರ್. ಅಲ್ಲ, ಡೈಲಿ ನೀವು ಇವರೆಗೆ ನಿಂಗೆ ಬ್ಯಾಟ್ರಿ ತಿರುಗಿಸ್ಬಿಟ್ಟು ಕಳಿಸ್ತೀರ ಶೂಟಿಂಗ್ಗೆ. ಎಲ್ಲ ಹಂಗಿದೆ. ಎವ್ರಿಥಿಂಗ್ ಈಸ್ ಸೂಪರ್. ಗುಡ್ ಗರ್ಲ್, ಆಲ್ ದ ಬೆಸ್ಟ್. ಒಳ್ಳೇದಾಗಿ ಯುವರ್ ಹಾರ್ಡ್ ವರ್ಕ್, ಯುವರ್ ಇದು ಅನ್ಸುತ್ತೆ. ನೀವು ಅವನ ಶಾರ್ಟ್ ತೆಗೆದ ರೀತಿ ಐ ಕ್ಯಾನ್ ಸಿ ಮೇಕರ್ ಆಗಿ ಕಮರ್ಷಿಯಲ್ಲು ಒಳ್ಳೇದಾಗಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಮಾತಾಡಲ್ಲ. ಎಲ್ಲರಿಗೆ ನಮಸ್ಕಾರ. ಉಪೇಂದ್ರ ಅವ್ರು ಆಗಲೇ ಹೇಳಿದರು, ಬಟ್ ನನಗೆ ನಿಜವಾಗ್ಲೂ ತುಂಬ ಗ್ರ್ಯಾಂಡ್ ಅನಿಸ್ತು. ಫ್ರಮ್ ದ ಬಿಗಿನಿಂಗ್ ಆಫ್ ದ ಮೂವಿ ಇಟ್ ವಾಸ್ ಲೈಕ್ ಅ ವಾವ್ ಫ್ಯಾಕ್ಟರ್. ಆ್ಯಂಡ್ ಐ ಥಿಂಕ್ ಪ್ರತಿಯೊಂದು ಸೀನ್, ಪ್ರತಿಯೊಂದು ಐ ಡೋಂಟ್ ನೋ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಆ್ಯಂಡ್ ಹೊಸ ರೀತಿ ಅನಿಸ್ತು ನನಗೆ. ತುಂಬಾ ರಿಚ್ ಆಗಿದೆ. ಮ್ಯೂಸಿಕ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಡೈರೆಕ್ಷನ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಎಲ್ಲರೂ ಖಂಡಿತ ಈ ಸಿನಿಮಾನ ನೀವು ಥಿಯೇಟರ್ಸಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಅಷ್ಟು ರಿಚ್ ಆಗಿದೆ. ಡೋಂಟ್ ಮಿಸ್ ದಿಸ್ ಇನ್ ದ ಥಿಯೇಟರ್ಸ್. ಕಂಗ್ರ್ಯಾಚುಲೇಷನ್ಸ್ ಪ್ರೇಮ್ ಅವರೇ. ನಿಮ್ಮ ಪ್ರತಿಯೊಂದು ಮೂವಿ ನಾವು ನೋಡ್ತೀವಿ, ತುಂಬ ಇಷ್ಟಪಡ್ತೀವಿ. ನಿಮ್ಮಂಥ ಡೈರೆಕ್ಟರ್ಸ್ ಯು ಆರ್ ಸೋ ಪ್ರೌಡ್ ಆಫ್ ಯು. ನಮ್ಮ ಹೆಮ್ಮೆ ದ್ಯಾಟ್ ಪ್ರೇಮ್ ಅಂತ ಅವರು ಡೈರೆಕ್ಟರ್ಸ್ ಕನ್ನಡ ಇಂಡಸ್ಟ್ರಿಗೆ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ದ ಎಂಟೈರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆ್ಯಂಡ್ ಖಂಡಿತ ಧ್ರುವ ಅವರು ಆ್ಯಂಡ್ ರೇಷ್ಮಾ ಅದ್ಭುತವಾಗಿದೆ ಈ ಮೂವಿನಲ್ಲಿ. ಈ ಥರ ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ಕ್ರೆಡಿಟ್ ಗೋಸ್ ಟು ಪ್ರೇಮ್ ಅವರು. ಆ್ಯಂಡ್ ತುಂಬಾ ರಿಚ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಹೌದಾ, ಸಿನಿಮಾನೇ ಜೋರಾಗಿದೆ ಗುರು. KD ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡು ಬಂದೆ. ವಾಟ್ ಟು ಸೇ, ಏನು ಪದಗಳು ಸಿಗ್ತಾಯಿಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಮೊದಲನೇದು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟು ದೊಡ್ಡ ಸಿನಿಮಾ. ಆ್ಯಂಡ್ ನಮ್ಮ ಶೋಮ್ಯಾನ್ ಪ್ರೇಮ್ ಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟೊಂದು ಜನ ದಿಗ್ಗಜರು, ಒಳ್ಳೆ ದೊಡ್ಡ ಕಲಾವಿದರು ಎಲ್ಲರನ್ನೂ ಒಟ್ಟಿಗೆ ಒಂದೇ ಸ್ಕ್ರೀನ್ನಲ್ಲಿ ಕನ್ನಡ ಸ್ಟಾರ್ಸ್ನ ನೋಡುವಂಥದ್ದು ಒಂದು ಭಾಗ್ಯ. ನಿಜವಾಗ್ಲೂ ಅದು ಮೈ ಜುಮ್ ಅನಿಸುತ್ತೆ. ರಮೇಶ್ ಸರ್, ರವಿ ಸರ್, ಧ್ರುವ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ಅಂದರೆ ಒಂದು ದೊಡ್ಡ ತಾರಾಂಗಣ. ಇಟ್ಸ್ ಹ್ಯೂಜ್ ಕ್ಯಾನ್ವಸ್. ಆ್ಯಂಡ್ ಬಜೆಟ್ ವೈಸ್ ಫ್ರಮ್ ದಿ KVN ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳದ್ದು ಎನರ್ಜಿ, ಪರ್ಫಾರ್ಮೆನ್ಸ್, ಮೇಕಿಂಗ್, ಮ್ಯೂಸಿಕ್
ಏನು ಯಾವುದ್ರ ಬಗ್ಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಸಾಕಷ್ಟು ಕಡೆ ಎಮೋಷ್ನಲ್ ಆಗಿ ನನಗೂ ಕಣ್ಣೀರು ಬಂತು. ಆ ಫೀಲ್ ಅನ್ನೋದ್ರಲ್ಲಿ ಪ್ರೇಮ್ ಸರ್ ಎತ್ತಿದ ಕೈ. ಯಾಕಂದರೆ ಅವ್ರ ಗರಡಿಯಿಂದಾನೇ ಬಂದಿರ್ತಕ್ಕಂಥವ್ರು, ಎಕ್ಸ್ಕ್ಯೂಸ್ಮಿಂದಾನೇ ಅವರೇ ಲಾಂಚ್ ಮಾಡಿರೋದು. ಆ ಒಂದು ವಿಶೇಷ ಅಭಿಮಾನ ಇದೆ, ಅಂದರೆ ನಮ್ಮ ಪ್ರೇಮಣ್ಣ ಡೈರೆಕ್ಟ್ ಮಾಡಿರೋದ ಒಂದು ಅಭಿಮಾನ. ಅದ್ರ ಜೊತೆಗೆ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ರಿಯಲಿ ಮೈಂಡ್ ಬ್ಲೋಯಿಂಗ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಇಟ್ಸ್ ಎ ಕನ್ನಡ ಫಿಲ್ಮ್ ಅಂತ. ಎಲ್ಲರೂ KD ಸಿನಿಮಾನ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಡಿ ಅಂತ ಕೇಳ್ಕೊಳ್ತೀನಿ. ದೇಶಾದ್ಯಂತ ದೊಡ್ಡ ಹೆಸರು ಮಾಡಲಿ. ಇನ್ನೂ KVN ಸಂಸ್ಥೆಯಿಂದ ಆಗಿರ್ಬೋದು ಅಥವಾ ಡೈರೆಕ್ಟ್ರಿಂದ ಆಗಿರ್ಬೋದು, ಆ್ಯಂಡ್ ಧ್ರುವ ಅವ್ರದ್ದು ಪರ್ಫಾರ್ಮೆನ್ಸ್, ಎನರ್ಜಿ ಮೈಂಡ್ ಬ್ಲೋಯಿಂಗ್. ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾನಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಇನ್ನೂ ದೊಡ್ಡ ಫ್ಯಾನ್ ಆಗೋದು ಧ್ರುವ ಅವರು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಗುಡ್ ಲಕ್, ತುಂಬ ದೊಡ್ಡ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.